ಎಲ್ಲರಿಗೂ ದೇವನಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಫೀಲ್ಡ್ಸ್ ಮೆಡಲ್ ಬಗ್ಗೆ ತಿಳಿದುಕೊಳ್ಳೋಣ. ಫೀಲ್ಡ್ಸ್ ಮೆಡಲ್ ಇದು 1936ರಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಇದನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಜಾನ್ ಚಾರ್ಲ್ಸ್ ಫೀಲ್ಡ್ಸ್ ಅವರು. ಇವರು ಕೆನಡಿಯನ್ ಮ್ಯಾಥಮೆಟಿಷಿಯನ್ ಆಗಿರ್ತಾರೆ. ಇವರೇ ಸ್ಥಾಪನೆ ಮಾಡಿರೋದು. ಯಾವ ಫೀಲ್ಡ್ಸ್ ಮೆಡಲ್ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ಪ್ರಶ್ನೆ ಬರುತ್ತಾ, ಇದನ್ನ ಮ್ಯಾಥಮೆಟಿಕ್ಸ್ ಒಳಗೆ ಕೊಡ್ತಾರ. ಏಜ್ ಲಿಮಿಟ್ ಎಷ್ಟಿರ್ಬೇಕಂದ್ರೆ ಅಂಡರ್ 40 ಇರಬೇಕು. ಅದೇ ನಮ್ ಶಾಸ್ತ್ರ ಒಳಗ 32 ಇರಬೇಕು. ಇಲ್ಲಿ ಅಂಡರ್ 40 ಇರಬೇಕು. ಯಾವ ಕಂಟ್ರಿದವ್ರು ಕೊಡ್ತಾರೆ ಅಂದ್ರೆ ಕೆನಡಾ ಕಂಟ್ರಿ ಅವ್ರು ಕೊಡ್ತಾರೆ. ದ ಫೀಲ್ಡ್ಸ್ ಮೆಡಲ್ ಇಸ್ ಅವಾರ್ಡೆಡ್ ಎಟ್ ದ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಕ್ಸ್. ಎಲ್ಲಿ ಮಾಡ್ತಾರೆ ಅಂದ್ರೆ, ಎಲ್ಲಿ ಅವಾರ್ಡ್ ಕೊಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಕ್ಸ್ ಒಳಗೆ ಕೊಡ್ತಾರೆ. ಇದು ಇಂಪಾರ್ಟೆಂಟ್. ಇದನ್ನ ಪ್ರತಿ 4 ವರ್ಷಕ್ಕೊಮ್ಮೆ ಕೊಡ್ತಾರೆ. ಇದೇ ಮುಖ್ಯ. ಪ್ರತಿ 4 ವರ್ಷಕ್ಕೊಮ್ಮೆ ಫೀಲ್ಡ್ಸ್ ಮೆಡಲ್ ಕೊಡ್ತಾರೆ. ಇದು ಪ್ರೈಸ್ ಏನಿದೆ ಅಂದ್ರೆ ಎ ಗೋಲ್ಡ್ ಮೆಡಲ್ $15,000 ಕೆನಡಿಯನ್ ಡಾಲರ್ಸ್. ಅಂದ್ರೆ ಗೋಲ್ಡ್ ಮೆಡಲ್ ವಿತ್ 15,000 ಕೆನಡಿಯನ್ ಡಾಲರ್ಸ್ ನ ಮೊತ್ತವನ್ನು ಒಳಗೊಂಡಿರುತ್ತೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ, ಇಲ್ಲಿ ನೋಡಿ, ಈಕ್ವಾಲೆಂಟ್ ಟು ನೊಬೆಲ್. ಇದು ನೊಬೆಲ್ ಈಕ್ವಲ್ ಆಗ ಅಂದ್ರೆ ಈಕ್ವಲೆಂಟ್ ಟು ನೊಬೆಲ್. ನೊಬೆಲ್ಗೆ ಸಮನಾಗಿರುವಂತ ಪ್ರಶಸ್ತಿನ ಅಂತ ಯಾವ್ದನ್ನ ಕರೀತಾರೆ? ಫೀಲ್ಡ್ಸ್ ಮೆಡಲ್ ಕರೀತಾರೆ. ಅದೇ ಅಬೆಲ್ ಪ್ರಶಸ್ತಿಗೆ ಏನಂತ ಕರೀತಾರ? ಅದಕ್ಕ ಮ್ಯಾಥಮೆಟಿಕ್ಸ್ ನೊಬೆಲ್ ಅಂತ ಕರೀತಾರೆ. ನೊಬೆಲ್ ಮ್ಯಾಥಮೆಟಿಕ್ಸ್ ವಿಭಾಗದ ನೊಬೆಲ್ ಅಂತ ಕರೀತಾರೆ. ಓಕೆನಾ? IMU ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್ ಎಲ್ಲಿದೆ ಹೆಡ್ ಕ್ವಾರ್ಟರ್ ಅಂತಂದ್ರೆ ಬರ್ಲಿನ್ ಒಳಗಿದೆ. ಇದು ಜರ್ಮನಿಯ ಬರ್ಲಿನ್ ಒಳಗಿದೆ. ಇದು ಪ್ರಶ್ನೆ ಇಂಪಾರ್ಟೆಂಟ್, GK ರಿಲೇಟೆಡ್. ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್ ಎಲ್ಲಿದೆ ಅಂತಂದ್ರೆ ಬರ್ಲಿನ್ ಒಳಗಿದೆ, ಜರ್ಮನ್ ಕಂಟ್ರಿ. ಈ ಸ್ಲೈಡ್ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಮಾರ್ಚ್ 14. ನೋಡಿ, ಮಾರ್ಚ್ 14 ಅಂತ ನೆನಪಿಲ್ಲ ಅಂದ್ರೆ ಏನು ವರಿ ಆಗಂಗಿಲ್ಲ. ಪೈ ಡೇ ಅಂತ ನೆನ್ಪಿಟ್ಟಬೇಕು. ಪೈ ಅಂದ್ರೆ ವ್ಯಾಲ್ಯೂ ಎಷ್ಟು? 3.14. 3 ಅಂದ್ರೆ ಏನು? 3. ಜನವರಿ, ಫೆಬ್ರವರಿ, ಮಾರ್ಚ್. 3 ಅನ್ನೋದು ಮಾರ್ಚ್ ನ ಇಂಡಿಕೇಟ್ ಮಾಡುತ್ತಾ. 14 ಅನ್ನೋದು ಡೇಟ್ ನ ಇಂಡಿಕೇಟ್ ಮಾಡುತ್ತಾ. ಪೈ ವ್ಯಾಲ್ಯೂ ನೆನ್ಪಿಟ್ಕೊಂಡ್ರೆ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನು ನೆನ್ಪಿಟ್ಕೋಬಹುದು. ಅದೇ ರೀತಿ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಡಿಸೆಂಬರ್ 22. ಮೊಟ್ಟ ಮೊದಲ ಬಾರಿಗೆ ಗೆದ್ದವರು ಯಾರಂದ್ರೆ ಫಿನ್ಲ್ಯಾಂಡ್ ನ ಲಾರ್ಸ್ ಅಲ್ಫೋರ್ಸ್ ಅವರು. ಅದೇ ರೀತಿ ಯುನೈಟೆಡ್ ಸ್ಟೇಟ್ಸ್ ನ ಜೆಸ್ಸೆ ಡಗ್ಲಾಸ್ ಅವರು. ಫಸ್ಟ್ ವುಮೆನ್ ವಿನ್ನರ್ ಯಾರಂದ್ರೆ ಮರಿಯಾನ್ ಮಿರ್ಜಾ ಖಾನಿ ಅವರು, ಇರಾನ್ ದೇಶದವರು. ಅದೇ ರೀತಿಯಾಗಿ ಸೆಕೆಂಡ್ ವುಮೆನ್ ವಿನ್ನರ್ ಯಾರಂದ್ರೆ ಮರಿಯಾನಾ ವೈಜೋವಸ್ಕಾ ಅವರು. ಈಗ ನೋಡಿ, ನೆಕ್ಸ್ಟ್ ಸ್ಲೈಡ್. ಫಸ್ಟ್ ಇಂಡಿಯನ್ ವಿನ್ನರ್ ಯಾರು? ಮಂಜುಳಾ ಭಾರ್ಗವ್ ಅವರು. ಮೊಟ್ಟ ಮೊದಲ ಇಂಡಿಯಾ ವಿನ್ನರ್ ಯಾರು ಅಂದ್ರೆ ಮಂಜುಳಾ ಭಾರ್ಗವ್ ಅವರು ಫೀಲ್ಡ್ಸ್ ಮೆಡಲ್ ಮೊದಲು ಪಡೆದವರು. ಸೆಕೆಂಡ್ ವಿನ್ನರ್ ಯಾರಂದ್ರೆ ಅಕ್ಷಯ್ ವೆಂಕಟೇಶ್ ಅವರು. ಕೇಳಲ್ಲ, ಮಂಜುಳಾ ಭಾರ್ಗವ್ ಕೇಳಬಹುದು, ಗೊತ್ತಿರ್ಲಿ ಅಂತ. ನೆಕ್ಸ್ಟ್, ಕರೆಂಟ್ ಅಫೇರ್ಸ್ ಅಂದ್ರೆ 2023-24 ಆಗಿತ್ತಿಲ್ಲ. 2022ರಲ್ಲಿ ಈ ಪ್ರಶಸ್ತಿ ಪಡೆದವ್ರನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಯಾಕಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಕೊಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಕೊಡ್ತಾರೆ ಅಂದ್ರೆ 2026 ಕೊಡ್ತಾರೆ. ಈ ಸ್ಲೈಡ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಕೂಡ ನಾನು ಕೊಟ್ಟಿದ್ದೀನಿ, ಗೊತ್ತಿರ್ಲಿ ಅಂತ. ಮರಿಯಾನಾ ವೈಜೋವಸ್ಕಾ ಅವರು ಉಕ್ರೇನ್ ಅವರು. ಹುಗೋ ಡುಮಿನಿಲ್ ಕೋಪಿನ್ ಫ್ರಾನ್ಸ್ ಅವರು. ಜೇಮ್ಸ್ ಮೇನಾರ್ಡ್ ಯುನೈಟೆಡ್ ಕಿಂಗ್ಡಮ್ ಅವರು. ಜೂನ್ ಹೂ ಯುನೈಟೆಡ್ ಸ್ಟೇಟ್ಸ್ ಅವರು. ಗೊತ್ತಿರ್ಲಿ. ನನ್ನ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.